ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಗುಲ್ಬರ್ಗಾದ ಸಿರೀಸ್ ವಿಡಿಯೋಸ್. ಗುಲ್ಬರ್ಗಾದಲ್ಲಿರ್ತಕ್ಕಂಥ ಒಂದು ಫೇಮಸ್ ಟೆಂಪಲ್ ಇದು. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೊಂಟೀವಿ ನೋಡ್ರಿ. ಇದು ಗುಲ್ಬರ್ಗಾ ಫೇಮಸ್ ಕೋರಂಟಿ ಆಂಜನೇಯ ದೇವಸ್ಥಾನ ಅಂತೇಳಿ. ಯಾವ ತರ ಆದ ದೇವಸ್ಥಾನ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಫ್ರೆಂಡ್ಸ್, ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ್ ಟೆಂಪಲ್ ಬಂದಿವಿ. ಬರ್ರಿ, ಶನಿವಾರ ಇವತ್ತು ಹನುಮಾನ್ ದರ್ಶನ ಮಾಡ್ತೀವಿ. ದೇವಸ್ಥಾನದ ಎಂಟ್ರೆನ್ಸ್ ನಾವು ಈ ಥರ ಒಂದು ಈ ಕಡೆ ಫಸ್ಟ್ ಸ್ಟಾರ್ಟಿಂಗ್ ಆದ ತಕ್ಷಣ ನಮ್ಗೆ ಆಂಜನೇಯ ಸಿಗ್ತಾನೆ. ಮನುಷ್ಯನ ತೋರಿಸ್ತೀನಿ. ನೋಡ್ರಿ, ಅರಳಿ ಮರದ ಸುತ್ತ ನಾಗರ ಸರ್ಪಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಇದ್ರ ಹಿನ್ನೆಲೆ ಏನು ಅಂತ ನಾನು ಹಿಂದಿನ ವಿಡಿಯೋದಾಗ ಹೇಳಿನಿ. ಭೀಮರಾಯ ಮಾಡ್ಬೇಕಾದ್ರೆ ಜಲಮೇಜಯ ದೇವ ಸ್ಥಾಪಿದಂತ ನಾಗರ ಸರ್ಪಗಳು ನೋಡ್ರಿ. ಜಲಮೇಜಯನು ನಾಗದೋಷೆಯಿಂದ ವಿಮುಕ್ತಿ ಹೊಂದಬೇಕಾದ್ರೆ ನಾಗಸರ್ಪ ಸಂಸ್ಕರಣ ಹೋಮವನ್ನು ಮಾಡಿರ್ತಾನ. ಹಂಗಾಗಿ ಆತಗ ನಾಗದೋಷ ತಗಲಿರುತ್ತ. ಆ ನಾಗದೋಷ ಪಾಪ ಪರಿಹಾರ ಆಗ್ಬೇಕಾದ್ರೆ ಊರಿಗೊಂದೊಂದು ಆಂಜನೇಯ ದೇವಸ್ಥಾನವನ್ನು ಕಟ್ಟಿಸಿ ಆ ಆಂಜನೇಯನ ದೇವಸ್ಥಾನದಲ್ಲಿ ಈ ಥರ ನಾಗರ ಸರ್ಪಗಳನ್ನು ಸ್ಥಾಪನೆ ಮಾಡ್ಬೇಕಂತ ಅವರ ಗುರುಗಳು ಆಜ್ಞೆ ಮಾಡಿರ್ತಾರೆ. ಹಂಗಾಗಿ ಜಲಮೇಜಯ ದೇವ ಲೋಕ ಸಂಚಾರಿಸುತ್ತಾ ಊರಿಗೊಂದೊಂದು ಆಂಜನೇಯ ದೇವಸ್ಥಾನವನ್ನು ಕಟ್ಟಿ ಪ್ರತಿಯೊಂದು ಆಂಜನೇಯ ದೇವಸ್ಥಾನದಲ್ಲಿಯೂ ಸಹ ನಾಗರ ಕಟ್ಟೆಗಳನ್ನು ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ರಿ, ಕೋರಂಟಿ ಆಂಜನೇಯ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸನ ಎಷ್ಟು ದೊಡ್ಡ ಬೋರ್ಡಲ್ಲಿ ಹಾಕಿದ್ದಾರೆ ನೋಡ್ರಿ. ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಬರೋ ಭಕ್ತರು ಇಲ್ಲಿ ನಿಂತು ಹನುಮಾನ್ ಚಾಲೀಸನ ಪಠನೆ ಮಾಡಿ ಹೋಗ್ತಾರೆ ನೋಡ್ರಿ. ನೋಡ್ರಿ ಎಷ್ಟು ಜನ ಪಠನೆ ಮಾಡಿ ಹೋಗ್ತಾರೆ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶತಿ ಲೋಕ ಉಚಾರ, ರಾಮದೂತ ಅತಿಲಿತ ಬಲಧಾಮ, ಅಂಜನಿ ಪವನ ಸುಖನಾಮ, ಮಹಾವೀರ ವಿಕ್ರಮ ವಿಜಯ ಈ ತರ ಅದ ನೋಡ್ರಿ ಕೋರಂಟಿ ಆಂಜನೇಯ ದೇವಸ್ಥಾನ. ಇಲ್ಲಿ ಬಂದ್ರೆ ಒಂಥರ ಗುಡ್ ವೈಬ್ಸ್ ಸಿಕ್ತು ನಮಗೂ ಸಹ. ಏನೋ ಒಂಥರ ಪಾಸಿಟಿವಿಟಿ, ಶಾಂತ ಅದ. ಸಾಕಷ್ಟು ಭಕ್ತ ಸಾಗರ ಮ್ಯಾಗದು ಬರುತ್ತೆ. ನೋಡೋಣ ಬರ್ರಿ ಯಾವ ತರ. ಕೊರಂಟಿ ಆಂಜನೇಯ ದೇವಸ್ಥಾನದಾಗ ಈ ತರ ಒಂದು ದೊಡ್ಡ ಆಂಜನೇಯನ ವಿಗ್ರಹನ ಮಾಡ್ಯಾರ ನೋಡ್ರಿ.
ಇದ್ರ ಸುತ್ತ ಗಾರ್ಡನ್ ಅದ. ಬೆಳಗ್ಗೆ ಬಂದಿವಿ ಹಂಗಾಗಿ ಇದು ಡೋರ್ ಕ್ಲೋಸ್ ಇತ್ತು. ಗೇಟ್ ಕೀ ಹಾಕ್ಯಾರಿ. ಚೆನ್ನಾಗದ ನೋಡ್ರಿ ಟೆಂಪಲ್. ಗುಲ್ಬರ್ಗಕ್ಕೆ ಏನಾದರೂ ಬಂದ್ರೆ ಅಂದ್ರೆ ನೀವು ಒಂದ್ಸಲ ವಿಸಿಟ್ ಮಾಡ್ರಿ. ಅದ್ಭುತವಾದಂಥ ಆಂಜನೇಯನ ದೇವಸ್ಥಾನ. ಸಾಕಷ್ಟು ಭಕ್ತ ಸಾಗರನೇ ಹರಿದು ಬರಾಕತ್ತದ ನೋಡ್ರಿ. ಬೆಳಗ್ಗೆ ಬಂದೀವಿ. ಯಾವ ತರ ಐತ್ರಿ ಆಂಜನೇಯನ ದೇವಸ್ಥಾನ ನೋಡ್ಕೊಂಡ್ ಬಂದ್ವಲ್ಲ, ಹೆಂಗ ಅನಿಸ್ತು ನಿಮ್ಗ? ತುಂಬ ಚೆನ್ನಾಗಿತ್ತು. ನಾನು ಸುಮಾರು 8 ವರ್ಷದಿಂದ ಬಂದಿದ್ದೆ ನಾನು ಫಸ್ಟಿಗೆ. ದೇವಸ್ಥಾನ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಏನೋ ಒಂಥರ ಮನಃಶಾಂತಿ ಈ ಒಂದು ದೇವಸ್ಥಾನದಲ್ಲಿ. ಬರ್ರಿ, ನಾವು ಗುಲ್ಬರ್ಗ ಸಿರೀಸ್ ಮಾಡಕತ್ತೀವಿ. ಮತ್ತು ಯಾವನ ಪ್ಲೇಸಸ್ ಇದ್ದರೆ ಗುಲ್ಬರ್ಗದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಇನ್ನೊಂದು 2-3 ದಿನ ಇರ್ತೀವಿ. ಇತ್ತಂದರೆ ಕಮೆಂಟ್ ಮಾಡಿ. ಇದು ಇನ್ಸ್ಟಾದಾಗ ಹಾಕಿರ್ತೀನಿ. ನಾವು ನಮ್ಮ ಶ್ರೀಮತಿಯವರು. ಹೇಳಮ್ಮ ನಿಂದು ಏನಿತ್ತು ಅಂದ್ರೆ. ಫುಲ್ ವಿಡಿಯೋಸ್ ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ರಿ. ಯೂಟ್ಯೂಬಲ್ಲಿ ನೋಡ್ರಿ, ಗುಲ್ಬರ್ಗದ ಸಿರೀಸ್ ವಿಡಿಯೋ ಬರತ್ತಾವ ಇವಾಗ. ಮಾರ್ಕೆಟ್ಲಿಂದ ಹಿಡಿದು ಅಪ್ಪ ಟೆಂಪಲ್. ಇನ್ಮೇಲೆ ಬರ್ತಾವ್ರಿ. ಕಂಟಿನ್ಯೂಸ್ ಆಗಿ ಗುಲ್ಬರ್ಗ ವಿಡಿಯೋ ಬರ್ತಿರ್ತಾವ. ಯೂಟ್ಯೂಬಲ್ಲಿ ನೋಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಯಾವ ಪ್ಲೇಸಿಗೆ ಹೋಗ್ಬಹುದು ಅನ್ನೋದನ್ನ ಸಹ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಶ್ರೀರಾಮ್. ಜೈ ಬಜರಂಗಿ. ನೋಡಿ ಫ್ರೆಂಡ್ಸ್, ಇದಾಗಿತ್ತು ಆಂಜನೇಯ ದೇವಸ್ಥಾನದ ವಿಡಿಯೋ. ನಿಮಗೆ ನನ್ನ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ತಿಳಿಸಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನೊಂದು ಇತಿಹಾಸದೊಂದಿಗೆ ಸಿಗ್ತೀನಿ. ಗುಲ್ಬರ್ಗದ ಇಡನ್ ಪ್ಲೇಸಿಗೆ ಹೋಗ್ತೀವಿ, ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಕಂಟಿನ್ಯೂ ಆಗಿ ವಾಚ್ ಮಾಡ್ತಾಯಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.